ಎಲ್ರಿಗೂ ನಮಸ್ಕಾರ. ಚಿಲ್ಡ್ರನ್ಸ್ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಫಸ್ಟ್ ಒನ್ ಬೇಬಿ ಬರ್ತ್ ಸರ್ಟಿಫಿಕೇಟ್ ಬೇಕು. ಸೆಕೆಂಡ್ ಒನ್ ಪೇರೆಂಟ್ಸಲ್ಲಿ ಇಬ್ಬರಲ್ಲಿ ಒಬ್ರದ್ದು ಆಧಾರ್ ಕಾರ್ಡ್ ರೀಸೆಂಟಾಗಿ ಬಯೋಮೆಟ್ರಿಕ್ ಅಪ್ಡೇಟ್ ಆಗಿರಬೇಕು. ಆಗಿಲ್ಲ ಅಂದರೆ ಫಸ್ಟು ಪೇರೆಂಟ್ಸ್ ಇಬ್ಬರಲ್ಲಿ ಒಬ್ರದ್ದು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಕೊಂಡು ಅವ್ರದ್ದು ಅಪ್ಡೇಟ್ ಆದಮೇಲೆ ನೀವು ಮಕ್ಳದ್ದು ಮಾಡಿಸ್ಬೇಕಾಗತ್ತೆ. ಥರ್ಡ್ ಒನ್ ನೀವು ಬೇಬಿನೇ ಅಲ್ಲಿ ಕರ್ಕೊಂಡು ಹೋಗಬೇಕು, ಏಕೆಂದರೆ ಫೋಟೋಸ್ ತೊಗೋಬೇಕಲ್ಲ ಅದಕ್ಕೆ. ಮತ್ತು ಬಯೋಮೆಟ್ರಿಕ್ ತೊಗೊಳ್ಳಲ್ಲ 5 ಇಯರ್ಸ್ವರೆಗೂ, ಏಕೆಂದರೆ ಇದು ಬಾಲ ಆಧಾರ್ ಕಾರ್ಡ್ ಅಂತ ಬರುತ್ತೆ. ಆಫ್ಟರ್ 5 ಇಯರ್ಸ್ ಆದಮೇಲೆ ಬಯೋಮೆಟ್ರಿಕ್ ತೊಗೋತಾರೆ. ಮತ್ತು ಈ ಬಾಲ ಆಧಾರ್ ಕಾರ್ಡ್ ಇರೋದು ನಾರ್ಮಲ್ ಆಧಾರ್ ಕಾರ್ಡ್ಗೆ ಚೇಂಜ್ ಆಗುತ್ತೆ. ಮತ್ತು ನೀವು 5 ಇಯರ್ಸ್ ಆದಮೇಲೆ ಅಪ್ಡೇಟ್ ಮಾಡಲಿಲ್ಲ, ಬಯೋಮೆಟ್ರಿಕ್ ಕೊಡಲಿಲ್ಲ ಅಂದರೆ ಇದು ಆಟೋಮೆಟಿಕಲಿ ಡಿಆಕ್ಟಿವ್ ಆಗುತ್ತೆ. ಮತ್ತು ನಿಮ್ಮ ನಿಯರ್ ಬೈ ಬ್ಯಾಂಗ್ಳೂರ್ 1 ಎಲ್ಲಿದೆಯಲ್ಲ ಅಲ್ಲಿ ಹೋಗಿದ್ರೆ ನಿಮಗೆ ಆಧಾರ್ ಕಾರ್ಡ್ ಹೊಸ್ದಾಗಿ ಮಾಡಿಸೋದಕ್ಕೆ ಫ್ರೀ ಇರುತ್ತೆ. ಮತ್ತು ನಿಮಗೆ ಮಾಡಿಸಿದ್ದು ನಾಳೆಯಿಂದ ಅಂದರೆ ಮಾಡಿಸಿದ್ದು ನೆಕ್ಸ್ಟ್ ಡೇಯಿಂದ 90 ಡೇಸ್ ಒಳಗಡೆ ನಿಮಗೆ ಆಧಾರ್ ಕಾರ್ಡ್ ಯಾವಾಗಲಾದರೂ ಪೋಸ್ಟಲ್ಲಿ ಬರ್ಬೋದು. ಮತ್ತು ನಿಮಗೆ ಆಧಾರ್ ಕಾರ್ಡ್ PVC ಕಾರ್ಡ್ ಏನಾದರೂ PVC ಮೆಟೀರಿಯಲ್ ಬೇಕಂದರೆ ನೀವು ಎಗೇನ್ ನೀವು ಲಾಗಿನ್ ಆಗಿ 50 ರೂಪೀಸ್ ಪೇ ಮಾಡಿ ಆರ್ಡ್ರ್ ಮಾಡಿದ್ರೆ ಅದು PVC ಕಾರ್ಡ್ ಕೂಡ ಬರುತ್ತೆ. ಸೊ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.